ಸಂಕ್ರಾಂತಿಯ ಬಳಿಕ ಜೆಡಿಎಸ್ನಲ್ಲಿ ಹೊಸ ಕ್ರಾಂತಿಗೆ ನಾಂದಿಯನ್ನ ಹಾಡುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಜೆಡಿಎಸ್ ಪಕ್ಷಕ್ಕೆ ಹೊಸ ಟಚ್ ಅನ್ನ ನೀಡೋಕೆ ಎಚ್.ಡಿ. ಕುಮಾರಸ್ವಾಮಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದಾರಂತೆ. ನಿಖಿಲ್ ಕುಮಾರಸ್ವಾಮಿ ಪಟ್ಟಾಭಿಷೇಕದೊಂದಿಗೆ ಯುವ ಪಡೆಯನ್ನ ಕಟ್ಟುವಂತಹ ಪ್ಲಾನ್ ಎಚ್.ಡಿ. ಕುಮಾರಸ್ವಾಮಿ ಅವರದ್ದು. ಒಕ್ಕಲಿಗ ರಾಜ್ಯಾಧ್ಯಕ್ಷರ ಜೊತೆಗೆ ಯುವಕರನ್ನ ಸೆಳೆಯುವುದಕ್ಕೆ ಪ್ಲಾನ್ ಮಾಡಿದ್ದಾರೆ. ಪ್ರಬಲ ಸಮುದಾಯದ ಯುವಕರಿಗೆ ಮಣಿಯನ್ನ ಹಾಕೋದಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಎನ್ನುವಂತ ಮಾಹಿತಿ. ಲಿಂಗಾಯತ, ದಲಿತ, ಹಿಂದುಳಿದ ಯುವಕರನ್ನ ಸೆಳೆಯುವುದಕ್ಕೆ ತಂತ್ರಗಾರಿಕೆಯನ್ನ, ರಣತಂತ್ರವನ್ನ ಎಚ್.ಡಿ. ಕುಮಾರಸ್ವಾಮಿಯವರು ರೂಪಿಸಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಕಳೆದ ವಿಧಾನಸಭಾ ಚುನಾವಣೆ, ಆ ನಂತರ ನಡೆದಂತಹ ಲೋಕಸಭಾ ಚುನಾವಣೆ, ಅದಾದ ಬಳಿಕ ಬೈ ಎಲೆಕ್ಷನ್, ಮೂರರಲ್ಲೂ ಜೆಡಿಎಸ್ನ ಪರ್ಫಾರ್ಮೆನ್ಸ್ ನಿರೀಕ್ಷಿತ ಮಟ್ಟದಲ್ಲಿ ಇರಲಿಲ್ಲ. ಕೆಲವೊಮ್ಮೆ ಅಂತೂ ಬಹಳ ಆಘಾತಕಾರಿ ಫಲಿತಾಂಶ ಅಂತ ಅನ್ನಿಸ್ಬಿಡ್ತು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ಹೊಸ ಟಚ್ ಕೊಡುವಂತ ಅನಿವಾರ್ಯತೆ ಖಂಡಿತವಾಗಿಯೂ ಜೆಡಿಎಸ್ ಪಕ್ಷಕ್ಕಿದೆ. ಅದಕ್ಕಾಗಿ ಜಾತಿ ಸಮೀಕರಣಕ್ಕೆ ಕೈ ಹಾಕಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅನ್ನುವಂಥ ಮಾಹಿತಿ. ಯಾವ ರೀತಿಯಾಗಿ ಇದನ್ನ ಕಾರ್ಯರೂಪಕ್ಕೆ ತರ್ತಾರೆ ಎಚ್.ಡಿ.ಕೆ ಅವರು? ವಿದ್ಯಶ್ರೀ, ಜೆಡಿಎಸ್ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಪ್ರಬಲವಾಗಿ ನಿಲ್ಬೇಕು ಅಥವಾ ಗಟ್ಟಿಯಾಗಿ ನಿಲ್ಬೇಕಾದ್ರೆ ಒಂದಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ಬೇಕಾದಂತ ಅನಿವಾರ್ಯತೆ ಪರಿಸ್ಥಿತಿ ಕೂಡ ಈಗ ನಿರ್ಮಾಣ ಆಗಿರುವಂತದ್ದು. ಯಾಕಂದ್ರೆ 2028ರಲ್ಲಿ ರಾಜ್ಯದಲ್ಲಿ ಮತ್ತೆ ಜೆಡಿಎಸ್ ಅನ್ನ ಅಧಿಕಾರಕ್ಕೆ ತರಬೇಕು, ಜೊತೆಗೆ ಮೈತ್ರಿ ಪಕ್ಷದ ಜೊತೆಗೆ ಅಧಿಕಾರಕ್ಕೆ ತರಬೇಕು ಅನ್ನೋದು ಜೆಡಿಎಸ್ ನಾಯಕರ ಲೆಕ್ಕಾಚಾರ ಆಗಿರುವಂತದ್ದು. ಆದ್ರೆ ಈಗಾಗಲೇ ಹಳೆ ಮೈಸೂರು ಭಾಗದಲ್ಲಿ ಸಾಕಷ್ಟು ವೀಕ್ ಕೂಡ ಆಗಿರುವಂತದ್ದು, ಜೊತೆಗೆ ಉತ್ತರ ಕರ್ನಾಟಕದಲ್ಲಿ ಇದ್ದಂತ ಒಂದು ತಮ್ಮ ಏನು ಒಂದು ಪ್ರಾಬಲ್ಯ ಇತ್ತು ಅದು ಕೂಡ ಕಳ್ಕೊಂಡಿರುವಂತದ್ದು. ಹೀಗಾಗಿ ಏನು ಪಕ್ಷ ಸಂಘಟನೆಗೆ ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬಹುತೇಕ ಪಟ್ಟ ಕಟ್ತಾರೆ ಅನ್ನೋ ಒಂದು ನಿರ್ಧಾರ ಈಗಾಗಲೇ ಆಗಿರುವಂತದ್ದು. ಜೊತೆಗೆ ಅವರ ಜೊತೆಗೆ ಒಂದು ಯುವ ಶಾಸಕರಿಗೆ ಮಣೆ ಹಾಕುವಂಥದ್ದು, ಅವರನ್ನು ಕೂಡ ಕಾರ್ಯಾಧ್ಯಕ್ಷರಾಗಿ ನೇಮಕ ಮಾಡಿ ಪಕ್ಷ ಸಂಘಟನೆಯನ್ನ ಮಾಡಬೇಕು. ಜೊತೆಗೆ ಹಳೆ ಮೈಸೂರು ಭಾಗ ಆಗಿರ್ಬೋದು, ಜೊತೆಗೆ ಉತ್ತರ ಕರ್ನಾಟಕದಲ್ಲೂ ತಮ್ಮ ಪ್ರಾಬಲ್ಯವನ್ನ ಸ್ಥಾಪಿಸ್ಕೋಬೇಕು, ಮರುಸ್ಥಾಪನೆ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ದಳಪತಿಗಳು ಒಂದಷ್ಟು ಪ್ಲಾನ್ಗಳನ್ನ ಮಾಡ್ಕೊಂಡಿರುವಂತದ್ದು. ಅದರಲ್ಲೂ ಕೂಡ ಯುವ ಶಾಸಕರು, ಲಿಂಗಾಯತ ಸಮಾಜಕ್ಕೆ ಸೇರಿರುವಂತ ಶಾಸಕರಾಗಿರ್ಬೋದು, ಜೊತೆಗೆ ದಲಿತ, ಜೊತೆಗೆ ಹಿಂದುಳಿದ ಮೂವರು ಕಾಂಬಿನೇಷನ್ ಅಲ್ಲಿ, ಜೊತೆಗೆ ಒಕ್ಕಲಿಗ ರಾಜ್ಯಾಧ್ಯಕ್ಷರ ಕಾಂಬಿನೇಷನ್ ಅಲ್ಲಿ ಈ ಒಂದು ಸೂತ್ರವನ್ನ ಮಾಡಿಕೊಂಡು ಪಕ್ಷ ಸಂಘಟನೆ ಮಾಡಿದ್ರೆ ತಮಗೆ ಮುಂದಿನ ದಿನಗಳಲ್ಲಿ ಒಂದು ಸಂಘಟನೆಗೆ ಒಂದು ಹೆಚ್ಚು ಆದ್ಯತೆ ಸಿಗುತ್ತೆ. ಆ ನಿಟ್ಟಿನಲ್ಲಿ ಈ ಒಂದು ಪ್ರಬಲ ಶಾಸಕರು ಯಾರಿದ್ದಾರೆ, ತಮ್ಮ ಪಕ್ಷದ ಶಾಸಕರಿಗೆ ಕಾರ್ಯಾಧ್ಯಕ್ಷ ಸ್ಥಾನವನ್ನು ಕೊಟ್ಟು ಅವರನ್ನ ಪಕ್ಷ ಸಂಘಟನೆಗೆ ಇನ್ನೂ 3.5 ವರ್ಷಗಳ ಕಾಲ ಏನು ಅವಧಿ ಇದೆ, ಈ ಒಂದು ಸಂದರ್ಭದಲ್ಲಿ ಸಂಘಟನೆ ಮಾಡ್ಲಿಕ್ಕೆ ಅವ್ರಿಗೆ ಒಂದು ಟಾಸ್ಕ್ ಅನ್ನು ಕೊಟ್ಟು, ಅವ್ರಿಗೆ ಜವಾಬ್ದಾರಿಯನ್ನು ಕೊಟ್ಟು, ನಂತರ ಆ ಒಂದು ಸಮುದಾಯಗಳನ್ನ, ಮತಗಳನ್ನ ಸೆಳೆಯೋ ನಿಟ್ಟಿನಲ್ಲಿ ಒಂದು ರೂಪುರೇಷೆಗಳನ್ನ ಮಾಡ್ಕೊಂಡಿರುವಂತದ್ದು. ಸಂಕ್ರಾಂತಿ ಬಳಿಕ ಏನು ನಿಖಿಲ್ ಕುಮಾರಸ್ವಾಮಿಗೆ ಪಟ್ಟ ಕಟ್ತಾರೆ, ಆ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಕಾರ್ಯಾಧ್ಯಕ್ಷರನ್ನು ಕೂಡ ನೇಮಕ ಮಾಡಿ ಆ ಮುಖಾಂತರ ಜೆಡಿಎಸ್ ಮತ್ತೆ ತಮ್ಮ ಗತವೈಭವನ್ನ ಕಾಣಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ಗಳನ್ನ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿರುವಂತದ್ದು. ವಿದ್ಯಶ್ರೀ, ಥ್ಯಾಂಕ್ ಯು ಮಂಜುನಾಥ್, ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.